ರಾಜ್ಯ ಬಿಜೆಪಿ ಕಳಿಸಿದ 24 ಜಿಲ್ಲಾಧ್ಯಕ್ಷರ ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ. ಈ ಬೆನ್ನಲ್ಲೇ ವಿಜಯೇಂದ್ರ ವಿರುದ್ಧ ಆಕ್ರೋಶ ಕೂಡ ಸ್ಫೋಟವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಜಿ ಹುಜೂರ್ ಅನ್ನೋರನ್ನ ನೇಮಕ ಮಾಡಲಾಗಿದೆ ಅಂತ ಆರೋಪಿಸಿ ಸಂಸದ ಸುಧಾಕರ್ ಸಿಡಿದೆದ್ದಿದ್ದಾರೆ. ನನ್ನ ತಾಳ್ಮೆ ಮುಗಿತು, ಇನ್ನೇನಿದ್ರು ಯುದ್ಧ ಅಂತ ಗುಡುಗಿದ್ದಾರೆ. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಷ ತೊರೆಯುವ ಸುಳಿವನ್ನ ನೀಡಿದ್ದಾರೆ. ಆದರೆ ಈ ಆರೋಪವನ್ನು ಬಿಜೆಪಿ ಕಚೇರಿ ತಳ್ಳಹಾಕಿದೆ. ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಏಕಪಕ್ಷೀಯ ತೀರ್ಮಾನ ಆಗಿಲ್ಲ, ಎಲ್ಲರ ಸಹಮತದಿಂದ ಆಗಿದೆ ಅಂತ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಹೇಳಿದ್ದಾರೆ. ಆಯ್ತು, ಏನು ಹೇಳಿದಾರೆ ನೋಡೋಣ. ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು. ಇನ್ನು ಯುದ್ಧ, ಇನ್ನು ನನ್ನ ಊರಿನಲ್ಲಿ ನನ್ನ ಜಿಲ್ಲೆಯಲ್ಲೇ ನೀವು ಸಮಾಧಿ ಕಟ್ಟಕ್ಕೆ ಹೋದ್ಮೇಲೆ ಇನ್ನು ನಾವು ನೋಡ್ಕೊಂಡು ಏನು ಮಾಡಬೇಕಾಗ್ತದೆ? ಕಟ್ಸ್ಕೋಬೇಕಾ ಸಮಾಧಿನ? ನಮ್ಮ ಮೇಲೆ ಎಷ್ಟೋ ಜನರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷನ ಅವನತಿಗೆ ತರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೆ, ಯಾವ ಧೈರ್ಯದ ಮೇಲೆ ಮುಂದೆ ಪಕ್ಷ ಕಟ್ತಾರೆ ನೋಡೋಣ. ಇವರೊಬ್ಬ MP ಆಗಿ ಒಂದು ಜಿಲ್ಲಾಧ್ಯಕ್ಷರು ಮಾಡ್ಸೋಕ್ಕಾಗಲ್ಲ ಅಂದರೆ ನಾವು ಹೇಗೆ ರಾಜಕಾರಣ ಮಾಡಬೇಕು? ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ. ಮೊನಾರ್ಕ ನೀವು ಹೇಗೆ? ಸಿದ್ದರಾಮಣ್ಣವರು ನನಗೆ ಅತ್ಯಂತ ಆಪ್ತರು. ನೋಡಯ್ಯ, ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ, ಮಧ್ಯದ ನೀರಲ್ಲಿ ಬಿಡ್ತಾರೆ. ನಿನಗೆ ಹೇಳ್ತೀನಿ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ. ಬಹುತೇಕವಾಗಿ ವಿಜೇಂದ್ರ ಅವ್ರ ಮೇಲೆ ಬರ್ತಾ ಇರೋ ನನಗೆ ಇದರಿಂದ ಅನ್ನಿಸ್ತಿರೋದು ಒಂದು ಅನ್ನಿಸ್ತಿದೆ. ಏನು ಸರ್? ವಿಜೇಂದ್ರಗೆ ಅಧ್ಯಕ್ಷ ಆಗೋ ಮೆಚ್ಯೂರಿಟಿ ಇದ್ದಂಗೆ ಕಾಣಿಸ್ತಿಲ್ಲ. ಇಲ್ಲ ಸರ್, ಕಾಣಿಸ್ತಿಲ್ಲ. ಯಾಕೆ ಸರ್? ನನ್ನ ತಂದೆಯ ಅಪರಾವತಾರ ನಾನು ಅನ್ನೋ ಭ್ರಮೆಗೆ ಬಂದಂಗಿದೆ ಈ ಅಧ್ಯಕ್ಷ. ನಿಮ್ಮ ತಂದೆಯ ಅಪರಾವತಾರ ಅಲ್ಲ, ತಂದೆಯ ಮಗ ಅಷ್ಟೇ. ಕಾಮನ್ ಸೆನ್ಸ್ ಅನ್ನೋದು ಅಧ್ಯಕ್ಷರಿಗೆ ಇರಬೇಕು. ಈ ಅಧ್ಯಕ್ಷರು ಯಾರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋ ಲಕ್ಷಣ ತೋರಿಸ್ತಾ ಇಲ್ಲಪ್ಪ. ನಿಮಗೆ ಸುತ್ತಲೂ ಒಟ್ಟಿಗೆ ತಗೊಂಡು ಹೋಗೋ ಕಾಣಿಸ್ತಿರೋದು ಯಾರು ಅಂದರೆ ರೇಣುಕಾಚಾರ್ಯ ಮತ್ತು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಟೀಮ್ ಒಂದೇ. ಮುಂಚೆ KJP ಪಕ್ಷ ಕಟ್ಟಿದಂತ ಅದ್ಯಾರೋ ಪ್ರಧಾನ ಕಾರ್ಯದರ್ಶಿಗಳು ಬಂದು ಇವತ್ತಿನ ದಿನ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರಂತೆ. ಈ 4 ಪ್ರಧಾನ ಕಾರ್ಯದರ್ಶಿಗಳು ಕಡಿದು ಕೊಮಟೆ ಹಾಕಿದ್ದೇನು 1.5 ವರ್ಷದಲ್ಲಿ ಅಂತ ಬಂದು ಬಿಡ್ರಿ ನೋಡ್ತೀನಿ. ಇಲ್ಲಿ 4 ವೇಸ್ಟ್ ಬಾಡಿಗಳ ಥರ ಇದ್ದಾರೆ ಆ ಪ್ರಧಾನ ಕಾರ್ಯದರ್ಶಿಗಳು. ಒಬ್ರು ಒಂದಿನ ಇಲ್ಲ. ಏನು ಪಕ್ಷ ಕಟ್ಟೋ ಕೆಲಸ ಮಾಡಿದ್ದೀರಿ ನೀವು 4 ಜನ ಪ್ರಧಾನ ಕಾರ್ಯದರ್ಶಿಗಳು? ಸುದ್ದಿಗೋಷ್ಠಿ ಬಿಟ್ಟು ಇನ್ನೇನು ಇಲ್ಲ, ಏನಿಲ್ಲ. ಟಿವಿಗೆ ಹೋಗೋದು ಅಥವಾ ಸುದ್ದಿಗೋಷ್ಠಿಗೆ ಹೋಗೋದು, ಏನು ಕಳೆದಿರೋದು ನೀವು? ಇವತ್ತು ಬಂದು ಕ್ಲಾರಿಫಿಕೇಶನ್. ಹಿ ಈಸ್ ರೈಟ್. ಸುಧಾಕರ್ ಹೇಗೆ ಸರ್? ಸುಧಾಕರ ಹೇಳಿದ್ದನ್ನು ಮಾಡಬೇಕು ಅಂತ ಏನು ನಿಯಮ ಇಲ್ಲ ಅಲ್ಲಿ. ಓಕೆ. ಆದರೆ ಒಬ್ಬ MP ವಿಶ್ವಾಸಕ್ಕೆ ತಗೊಳಕ್ಕಾಗಲ್ಲ ಅಂದರೆ ಯಾವ ಊರು ಅಧ್ಯಕ್ಷ? ಉಪ್ಪಿನಕಾಯಿ ನೆಕ್ಕಳಿ ನಿಮ್ಮ ಅಧ್ಯಕ್ಷಗಿರಿನ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಏನು ವಿಜೇಂದ್ರ ಹೋಗ್ಬಿಟ್ಟು ಬಾವುಟ ಕಟ್ಟಿಬಿಟ್ಟು 16 ಅಸೆಂಬ್ಲಿ ಗೆಲ್ಲಿಸ್ಕೊಂಡ್ಬಂದ್ಬಿಡ್ತಾರಂತ. 3 ಓಟ್ ಬರಲ್ಲ ನಿಮ್ಮ ಮುಖ ನೋಡಲಿ. ಇರೋ ಲೀಡರ್ಸ್ಗಳನ್ನು ಆಗ್ತಿಲ್ಲ. ಈ ಥರ ಜಿಲ್ಲೆಗಳಲ್ಲಿ ಯಾರನ್ನ ವಿಶ್ವಾಸಕ್ಕೆ ತಗೋಬೇಕು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಈ ಕೆಲಸ. ಅವ್ರು ಹೇಳಿದ್ದೇ ಆಗಬೇಕು ಅಂತ ಇಲ್ರಪ್ಪ, ಆಗದೆ ಇರ್ಬೋದು. ಚರ್ಚೆ ಆಗಬಾರ್ದ, ವಿಶ್ವಾಸಕ್ಕೆ ತಗೊಳ್ಳೋದಾರು ಮಾಡಬೇಕು. ಎಲ್ಲದಕ್ಕೂ ನನ್ನ ಇಷ್ಟ ಬಂದಂಗೆ ನಡ್ಕೊಂಡು ಹೋಗ್ತೀನಿ. ಇದಕ್ಕೆ ವಿಜಯೇಂದ್ರಗೆ ಭ್ರಮೆ ಬಂದಂಗೆ ಕಾಣಿಸ್ತಿದೆ. ನಾನು ಲೀಡರ್ ಆಗೋಗ್ಬಿಟ್ಟಿದ್ದೀನಿ ಅಂತ. ಆ ಭ್ರಮೆ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ. ಎಲ್ಲೋ ಪ್ರತಿಷ್ಠೆ ಈಗೋ ಥರ ಇಲ್ಲ, ಆಗೋಗಿದೆ. ಅವರು ಐ ಥಿಂಕ್ ಈಸ್ ಆಲ್ರೆಡಿ ಥಿಂಕಿಂಗ್ ಆಫ್ ಎ ಚೀಫ್ ಮಿನಿಸ್ಟರ್ ಲೆವೆಲ್ ಇರಬೇಕು. ಅವರು ಆ ಲೆವೆಲಲ್ಲಿ ಇರಬೇಕು. ಅವರು ನನ್ನನ್ನು ಕೇಳಿದ್ರೆ he is destroying this party. He is not unifying it. That much I can say. I had high hopes on him. I don't think he is worth or matured to lead this party ಅನಿಸ್ತಿದೆ. ಓನ್ಲಿ ಹೈಕಮಾಂಡ್ ಮೇಲೆ ಡಿಪೆಂಡ್ ಆದಂಗೆ ಕಾಣಿಸ್ತಿದೆ. ಹೈಕಮಾಂಡ್ ಒಂದು ವೇಸ್ಟ್ ಬಾಡಿ, ಅದು ಬಿಟ್ಟಾಕಿ ಅದನ್ನು. ಏನು ಅಮಿತ್ ಶಾ ಬಂದ್ಬಿಟ್ಟು ನಾಳೆ ಓಟ್ ಕೊಡಿಸ್ಲಿ, ಎಲ್ಲಿ ಚಿಂತಾಮಣಿಲಿ ಕೊಡಿಸ್ಲಪ್ಪ ಅಮಿತ್ ಶಾ ಓಟನ್ನು, ನಾನು ನೋಡೇ ಬಿಡ್ತೀನಿ ಅದು ಏನು ಓಟ್ ಕೊಡಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಂದು ಕೊಡಿಸ್ಲಪ್ಪ ಓಟನ್ನು, ನಾನು ನೋಡೇ ಬಿಡ್ತೀನಿ. ಅಸೆಂಬ್ಲಿಗೆ ನಾನು ಹೇಳ್ತಿರೋದು. ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ BJP ಇಲ್ಲ. ಇರೋರನ್ನ ಯೂಸ್ ಮಾಡ್ಕೋಬೇಕಲ್ಲಿ ನೀವು. ಅವ್ರು ಹೇಳಿದ್ದನ್ನೇ ಮಾಡಿ ಅವ್ರನ್ನ ಚಕ್ರವರ್ತಿ ಮಾಡಬೇಕಲ್ಲಿ ಅಂತ ನಾನು ಹೇಳಿಲ್ಲ. ಆದರೆ ಅವ್ರುಗಳನ್ನು ವಿಶ್ವಾಸಕ್ಕೆ ತಗೋಬೇಕು. ಅವ್ರು ಫೋನ್ ಮಾಡಿದ್ರು ಫೋನ್ ತೊಗೊಳಲ್ಲ ಅಂದರೆ ನೀವು ಯಾವ ಅಧ್ಯಕ್ಷ ರೀ ನೀವು? ಪುಕ್ಕಲ್ ತಗೊಂಬಂದು ಬೈದವ್ರು ಬಂದು ಯಾರು ಬೈದ್ರೆ ಅಥವಾ ಯಾರು ಫೋನ್ ಹಾಕಿದ್ರೆ ಓಡೋಗ್ಬಿಡೋದು. ನನಗೆ ಗೊತ್ತೇ ಇಲ್ಲ ಅನ್ನೋದು. ಸಿದ್ದರಾಮಯ್ಯಂದು ಮೀಡಿಯಲ್ಲಿ ಬ್ರೇಕಿಂಗ್ ಬಂದರೆ ರಿಯಾಕ್ಷನ್ ಕೊಡೋದು, ಅದೊಂದು ಮುಂದೆ ಬಂದು ಅಂತ ಹೇಳಿ. ಇದು ಯಾವ ಅಧ್ಯಕ್ಷಗಿರಿ ಇದು? ಇಫ್ ಯು ಕೆನಾಟ್ ಹ್ಯಾಂಡಲ್ ಇಟ್, ಜಸ್ಟ್ ಕ್ವಿಟ್. ಎಸ್.